ಯಾಕೆ ರಾಕಿಗೆ ಹಾಗೆ ಹೇಳ್ದೆ? ಏನಾಯ್ತು ಹೇಳಿದ್ರೆ? ನಿನ್ ಗಂಡ ಆಗೋರು ರಾಕಿಗೆ ಡ್ಯಾಡಿನೇ ತಾನೇ ಆಗ್ಬೇಕು. ಡ್ಯಾಡಿ ಬರ್ತಿದಾರೆ ಅಂದ್ಕೂಡ್ಲೆ ರಾಕಿ ಎಷ್ಟು ಖುಷಿ ಪಟ್ಟ ನೋಡು. ಲೈಫ್ ಲಾಂಗ್ ರಾಕಿ ಹೀಗೆ ಖುಷಿಯಾಗಿರ್ಬೇಕು ಕಣೆ. ಹಾಗೆ ನೀನು ಖುಷಿಯಾಗಿರ್ಬೇಕು. ಹೊಸ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿರ್ಬೇಕು. ಏನ್ ಹ್ಯಾಪಿನೋ ಏನೋ ಕಣೆ, ನನ್ಗಿದ್ಯಾವುದು ಇಷ್ಟ ಆಗ್ತಿಲ್ಲ. ಮದ್ವೆ ಆದ್ಮೇಲೆ ಎಲ್ಲ ಇಷ್ಟ ಆಗುತ್ತೆ. ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ, ನಗ್ನಗ್ತಾ ಇರು. ನಾಳೆ ಒಂದ್ ಸ್ವಲ್ಪ ಗ್ಲಾಮರ್ ತೋರ್ಸು, ಓಕೆ? ಬೇಕಲ್ಲ. ನಾಳೆ ಏನಾದರೂ ಫಂಕ್ಷನ್ ಇದೆಯಾ ಅದಕ್ಕೆ? ನಾಳೆ ನಿನ್ನ ಎಂಗೇಜ್ಮೆಂಟ್ ಅಲ್ವಾಣ? ವಾಟ್? ನಾಳೆ ನನ್ನ ಎಂಗೇಜ್ಮೆಂಟ್ ಅಂದ್ರೇನು? ಅಣ್ಣಂಗೆ ಹೇಳಿಲ್ವಾ ಅದಕ್ಕೆ? ಓ, ಅರ್ಥ ಆಯ್ತು ಬಿಡು. ಅವ್ರಿಗೆ ಹೇಳಿದ್ದಕ್ಕೆ ನಿಮ್ಮನ್ನು ಬೈದ್ಬಿಟ್ರಲ್ಲ. ಏನಾಯ್ತು ಅದಕ್ಕೆ? ಏನಿಲ್ಲ ಅಭಿ, ಇದ್ರಲ್ಲಿ ನಿಂಗೆ ಯಾವ್ದು ಹಿಡ್ಸತ್ತೋ ಅದು ಹೇಳು. ಏನಾಯ್ತು ಅಂತ ಮೊದಲು ನೀವು ಹೇಳಿ ಅದಕ್ಕೆ. ಏನಿಲ್ಲ ಅಭಿ, ಮಾವನವರು ಪುರೋಹಿತ್ರ ಹತ್ರ ಹೋಗಿ ನಿಶ್ಚಿತಾರ್ಥಕ್ಕೆ ಮುಹೂರ್ತ ಕೇಳ್ಕೊಂಡು ಬಂದ್ರು. ನಾಳೆನೇ ನಿಶ್ಚಿತಾರ್ಥ. ನಾವೆಲ್ಲ ಹುಡುಗಿ ಮನೆಗೆ ಹೋಗ್ಬೇಕು. ಅಷ್ಟಕ್ಕೂ ಇಷ್ಟೊಂದು ಅರ್ಜೆಂಟಾಗಿ ಎಂಗೇಜ್ಮೆಂಟ್ ಯಾಕತ್ಗೆ? ಅದು ನಾಳೆ ಒಳ್ಳೆ ದಿನ ಅಂತಿದ್ದಾರಣ್ಣ. ನಾಳೆ ಬಿಟ್ಟರೆ ಮತ್ತೆ ಹತ್ತಿರದಲ್ಲಿ ಒಳ್ಳೆ ಮುಹೂರ್ತ ಇಲ್ವಂತಣ್ಣ. ನನಗಿಷ್ಟ ಇಲ್ಲ. ಅದೇನಭಿ, ಸಂಬಂಧ ಕಾಯಂ ಮಾಡ್ಕೊಂಡು ಮಾತುಕತೆ ಎಲ್ಲ ಮುಗಿಸಿ ಈಗಿಷ್ಟ ಇಲ್ಲ ಅಂತಿದ್ಯಲ್ಲ? ನನಗೆ ಈ ಮದುವೆ ಬೇಡ ಅಂತ ಹೇಳ್ತಾ ಇಲ್ಲ. ನಾಳೆ ನಿಶ್ಚಿತಾರ್ಥ ಬೇಡ ಅಂತಿದ್ದೀನಿ. ಮುಹೂರ್ತ ಫಿಕ್ಸ್ ಆದಮೇಲೆ ನೀನು ಬೇಡ ಅಂದರೆ ಅಪ್ಪ ಬೇಜಾರು ಮಾಡ್ಕೋತಾರಣ್ಣ. ಡ್ಯಾಡಿ ಹತ್ರ ನಾನು ಹೇಳ್ತೀನಿ ನಿಖಿಲ್. ನಾಳೆ ನಿಶ್ಚಿತಾರ್ಥ ಬೇಡ ಅಂತಿರೋದಕ್ಕೆ ಕಾರಣ ತಿಳ್ಕೊಬೋದಾ ಅಭಿ? ನಾನು ಯಾರು ಅಂತ ಅವಳಿಗೆ ಗೊತ್ತಿಲ್ಲ, ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ. ನಾವು ಒಬ್ಬರೊಬ್ಬರು ನೋಡೇ ಇಲ್ಲ, ಕೂತು ಮಾತಾಡಿಲ್ಲ. ಸಡನ್ನಾಗಿ ಎಂಗೇಜ್ಮೆಂಟ್ ಅಂದರೆ ಹೇಗತ್ಗೆ? ನಾಳೆ ಹೇಗಿದ್ರು ಒಬ್ರನ್ನೊಬ್ರು ನೋಡ್ತಿರಲ್ಲಣ್ಣ, ಅವಾಗ ಮಾತಾಡ್ಕೊಳ್ಳಿ. ಅದು ಕರೆಕ್ಟ್ ಅಲ್ಲ ಅಖಿಲ್. ಅದಲ್ಲ ಅಭಿ. ಪ್ಲೀಸ್ ಅದಕ್ಕೆ ನನಗೆ ಒತ್ತಾಯ ಮಾಡಿ ಕನ್ವಿನ್ಸ್ ಮಾಡೋಕ್ಕೆ ನೋಡಬೇಡಿ. ನಾನು ಅವಳನ್ನ ಮಾತಾಡಿಸಿ ಎಲ್ಲ ವಿಷಯನೂ ಡಿಸ್ಕಸ್ ಮಾಡಿ ನಮ್ಮಿಬ್ಬರಿಗೂ ಓಕೆ ಅನ್ಸಿದ್ಮೇಲೆ ಈ ಎಂಗೇಜ್ಮೆಂಟ್. ಅಲ್ಲಿವರೆಗೂ ಪೋಸ್ಟ್ಪೋನ್ ಮಾಡಿ ಅಂತ ನಾನೇ ಡ್ಯಾಡಿಗೆ ಹೇಳ್ತೇನೆ. ಇಂಥ ಬಾಂಬ್ ಹಾಕ್ಬಿಟ್ನಲ್ಲ ಅದಕ್ಕೆ. ಈ ಮಾತನ್ನು ಮುಂಚೆ ಹೇಳಿದ್ರೆ ಅಪ್ಪ ಮುಹೂರ್ತನೇ ಇಡಿಸ್ತಿರ್ಲಿಲ್ವಲ್ಲ. ಹೀಗೆಲ್ಲ ಆಗ್ಬಾರ್ದು ಅಂತಾನೆ ಅಭಿ ವಸು ಒಬ್ರನ್ನೊಬ್ರು ನೋಡಿ ಮಾತಾಡೋ ಥರ ಪ್ಲ್ಯಾನ್ ಮಾಡಿದ್ದೆ. ಆದರೆ ಅದು ಫೇಲ್ ಆಯಿತು. ಇವಾಗ ಏನು ಮಾಡೋದು ಅದಕ್ಕೆ? ಅಭಿ ಅಣ್ಣ ಒಂದು ಮಾತು ಹೇಳಿದ್ಮೇಲೆ ಆಲ್ಮೋಸ್ಟ್ ಆ ಮಾತು ವಾಪಸ್ ತಗೊಳ್ಳಲ್ಲ. ಹಾಗಾದರೆ ನಾಳೆ ನಿಶ್ಚಿತಾರ್ಥ ನಡೆಯಲ್ವಾ? ನಾನು ಅದೇ ಯೋಚನೆ ಮಾಡ್ತಿದ್ದೆ ಅಖಿಲ್. ವಸು ಮನೆಯವ್ರಿಗೂ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀವಲ್ಲ, ನಾಳೆ ನಿಶ್ಚಿತಾರ್ಥ ಇಲ್ಲ ಅಂದರೆ ಅವರು ಏನು ಅನ್ಕೋತಾರೋ ಏನೋ ಪಾಪ.
ಅಭಿ, ನೀನ್ ನಿಶ್ಚಿತಾರ್ಥಕ್ಕೆ ಹೊಸ ಬಟ್ಟೆ ಉಂಗುರ ಕೊಂಡ್ಕೊಂಡು ಬಂದಿದ್ದೀವಿ. ನೀನ್ ಶಾಪಿಂಗ್ ಆಯ್ತಾ? ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಡ್ಯಾಡಿ. ಯಾವ ವಿಷಯ ಅಭಿ? ಏನಿಲ್ಲ ಮಾವ, ನೀವೀಗ ತಾನೇ ಬಂದಿದ್ದೀರಲ್ಲ, ಹೋಗಿ ಫ್ರೆಶ್ ಆಗಿ ಬನ್ನಿ. ಅಭಿ ಏನೋ ಹೇಳ್ಬೇಕು ಅಂತಿದ್ದಾನಲ್ಲ ಪಾವನಿ, ಹೇಳಿ ಬಿಡು. ಈಗ ಇವನು ಏನ್ ಹೇಳ್ಬೇಕು ಅಂತಿದ್ದಾನೆ? ಹೇಳು ಅಭಿ, ಏನ್ ವಿಷಯ? ನಾಳೆ ಎಂಗೇಜ್ಮೆಂಟ್ ಬೇಡ ಡ್ಯಾಡಿ. ಅಬ್ಬಾ, ಈ ಮಾತ್ ಕೇಳಿ ಹಾಲು ತುಪ್ಪ ತಿಂದಂಗಾಯ್ತು. ಇದೇನಭಿ, ಮುಹೂರ್ತ ಇಟ್ಟು ಅವ್ರಿಗೆಲ್ಲ ಹೇಳಿದ ಮೇಲೆ ನೀನ್ ಹೀಗೆ ಹೇಳ್ತಿದ್ಯಾ? ನನಗೆ ಈಗ ತಾನೇ ವಿಷಯ ಗೊತ್ತಾಯ್ತು ಡ್ಯಾಡಿ. ಯಾಕೆ ಬೇಡ ಅಂತಿದ್ಯಾ ಅಭಿ? ಯಾಕೆ ಅಂತಿದ್ಯಲ್ಲ ಅದ್ಕೆ? ಅವ್ನ್ ಬೇಡ ಅಂತಿದ್ದಾನಲ್ಲ, ಬಿಟ್ಬಿಡಿ. ಅಭಿನ ಮಾತಾಡೋಕ್ ಬಿಡು ಸುಮಂಗ್ಲಿ. ನಾನು ಅವಳು ಒಂದ್ಸಲ ಮೀಟಾಗಿ ಮಾತಾಡಬೇಕು. ನಮ್ಮ ಅಭಿಪ್ರಾಯನ ಹೇಳ್ಕೋಬೇಕು, ನಮ್ಮ ಮನಸ್ಸು ಬೆರಿಬೇಕು. ಅದಾದ್ಮೇಲೆ ಮಿಕ್ಕಿದ್ದೆಲ್ಲ. ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಡ್ಯಾಡಿ. ನೀನ್ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅಭಿ. ಅಭಿಪ್ರಾಯ ಮನಸ್ಸು ಒಂದಾಗ್ದೇನೆ ಒಂದು ಗಂಡು ಹೆಣ್ಣು ಒಟ್ಟಿಗೆ ಬಾಳೋದು ಕಷ್ಟನೇ. ಅದ್ರ ಜೊತೆಗೆ ನೀನ್ ಇನ್ನೊಂದು ವಿಷಯನೂ ಯೋಚನೆ ಮಾಡಬೇಕು. ನಿಮ್ಮಿಬ್ಬರ ಜಾತಕ ಹೆಸರು ಬಲದ ಪ್ರಕಾರ ಪುರೋಹಿತರು ನಾಳೆನೇ ಮುಹೂರ್ತ ಇಟ್ಟಿದ್ದಾರೆ. ನಾಳೆ ಬಿಟ್ರೆ ಮತ್ತೆ ಒಳ್ಳೆ ದಿನಗಳಿಲ್ಲ ಅಂತ ಹೇಳಿದ್ದಾರೆ. ಆತ್ರ ಯಾಕಣ್ಣ? ಯಾವತ್ತು ಒಳ್ಳೆ ಮುಹೂರ್ತ ಇದೆಯೋ ಅವತ್ತೇ ಇಟ್ಕೊಂಡ್ರಾಯ್ತು. ನನ್ನ ಮಾತಾಡೋಕ್ ಬಿಡು ಸುಮಂಗ್ಲಿ. ನೋಡು ಅಭಿ, ನಾವು ಮಗ ಇಲ್ಲ ಅನ್ನೋ ದುಃಖನ ನುಂಗ್ಕೊಂಡು ಸೊಸೆನೇ ಮಗಳು ಅಂತ ಅನ್ಕೊಂಡು ಅವಳಿಗೊಂದು ಹೊಸ ಬಾಳ್ ಸಿಗಬೇಕು ಅಂದ್ಕೊಂಡಿದ್ದಾರೆ ಅಂದ್ರೆ ಅವ್ರು ಎಷ್ಟು ಒಳ್ಳೆಯವರು, ಅವ್ರ ಸಂಸ್ಕಾರಕ್ಕೆ ಎಷ್ಟು ಬೆಲೆ ಇದೆ ಅಂತ ಅರ್ಥ ಮಾಡ್ಕೋ ಅಭಿ. ಅಂಥವ್ರ ನೆರಳಲ್ಲಿರೋ ಹುಡುಗಿ ತಪ್ಪದೆ ನಿನ್ನ ಮನಸ್ಸನ್ನ, ನಿನ್ನ ಅಭಿಪ್ರಾಯಗಳನ್ನ ಅರ್ಥ ಮಾಡ್ಕೊತಾಳೆ ಅಂತ ನನಗೆ ನಂಬಿಕೆ ಇದೆ. ಜೊತೆಗೆ ಆ ಹುಡುಗಿಗೆ ನೀನೇ ತಕ್ಕ ಗಂಡ ಅಂತ ನನ್ನ ನಂಬಿಕೆ ಇದೆ. ನನಗೆ ಗೊತ್ತಿರೋ ಹಾಗೆ ಮನುಷ್ಯರನ್ನ ನಿಂತರ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಭಿ. ನೀವಿಬ್ರು ಒಬ್ರಿಗೊಬ್ರು ಸರಿಯಾದ ಜೋಡಿ ಆಗ್ತೀರ, ನನ್ನ ನಂಬು. ನನ್ನ ಅಭಿ ಒಬ್ರಿಗೆ ಸಂತೋಷ ಕೊಡೋನೇ ಹೊರತು ನೋವು ಕೊಡೋನಲ್ಲ. ನಿಶ್ಚಿತಾರ್ಥನ ಮುಂದಕ್ಕೆ ಹಾಕಿ ಆ ಹುಡುಗಿಗೆ, ಅವ್ರ ತಂದೆ ತಾಯಿಗೆ ನಾವು ನೋವು ಕೊಡಬಾರ್ದು. ಸರಿ ಡ್ಯಾಡಿ, ನಿಮ್ಮಿಷ್ಟ.
ಅಭಿ, ನಿನ್ನ ಮನ್ಸಲ್ಲಿರೋ ಭಯ ಎಲ್ಲ ನಂಗೆ ಅರ್ಥ ಆಗುತ್ತೆ. ಬೇಕು ಅಂದರೆ ನಾಳೆ ನಿಶ್ಚಿತಾರ್ಥಕ್ಕೆ ಮುಂಚೆ ಅವಳು ನೀನು ಮಾತಾಡ್ಬಿಡಿ, ಇಬ್ರು ಅಭಿಪ್ರಾಯ ಹಂಚ್ಕೊಳ್ಳಿ. ಅದಾದ್ಮೇಲೆ ಅವಳು ಬೆರಳಿಗುಂಗ್ರ ತೋರಿಸು, ಕೊರಳಿಗೆ ಹಾರ ಹಾಕು. ಯಾಕತ್ಗೆ ನೀವು ಮತ್ತೆ ಮಾತಾಡ್ತಿದ್ದೀರಾ? ನಿಮ್ಗಿಂತ ದೊಡ್ಡೋರು ಇದಾರಲ್ಲ, ಅವ್ರು ನೋಡ್ಕೋತಾರೆ. ನಿಮ್ಗೆ ಯಾಕತ್ಗೆ ಇವೆಲ್ಲ? ಯಾಕಮ್ಮ ನೀನು ಸೈಲೆಂಟ್ ಆಗಿದೆಯಾ? ಅಭಿ ಅಣ್ಣಂಗೆ ನೀನೇನು ಹೇಳಲ್ವಾ? ನಾನ್ ಮಾತಾಡೋದು ಹಾಗಿರ್ಲಿ, ನಿನ್ನ ಮಾತಿಗೆ ಏನೋ ಅರ್ಥ? ವಯಸ್ಸಲ್ಲಿ ದೊಡ್ಡೋಳು, ಇದು ಅರ್ಥ ಆಗಿಲ್ಲ ಅಂದ್ರೆ ಹೇಗಮ್ಮ? ನಂಗೇನು ಗೊತ್ತಿಲ್ಲಮ್ಮ ಅಂತಿರ್ತೀಯಲ್ಲ. ಪಾವನಿ ಅತ್ತಿಗೆ ಎಂತವ್ರು ಅಂತ ನಿನ್ಗೆ ಗೊತ್ತಿಲ್ವಾ? ಏನೋ ಅಮ್ಮನ್ಗೆ ಎದುರುತ್ರ ಕೊಡ್ತಿದ್ಯಾ? ಇದೆಲ್ಲ ನಿನ್ನಿಂದಾನೆ. ನಮ್ಮಮ್ಮಂಗೆ ಇಲ್ದಿರೋದೆಲ್ಲ ಹೇಳಿ ತಲೆ ಕೆಡಿಸ್ತಿದ್ಯಾ? ಯಾರಿಗೆ ಯಾರು ಹೇಳಿ ತಲೆ ಕೆಡಿಸಿದಾರೋ? ನನಗೆ ಅರ್ಥ ಆಯ್ತು ಕಣೋ. ನಿನ್ನ ಎತ್ ಕಟ್ಟಿ ಅವಳು ಸೈಲೆಂಟಾಗಿ ಗೂಡ್ ಸೇರ್ಕೊಂಡ್ಬಿಟ್ಲು. ಬಾಯಿ ಮುಚ್ಚೋತೆ. ನಿನ್ ಕೈಲಾದ್ರೆ 4 ಒಳ್ಳೇದ್ ಮಾತಾಡು, ಇಲ್ದಿದ್ರೆ ಬಾಯಿ ಮುಚ್ಕೊಂಡಿರು. ಅದ್ ಬಿಟ್ಟು ಜಗಳ ತಂದಿಡ್ಬೇಡ. ಅಯ್ಯೋ 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 ಅಯ್ಯೋ, ನಿನ್ನ ಮುಂದೆನೆ ಎಂತೆಂತ ಮಾತಾಡ್ತಿದ್ದಾನೆ ನೋಡ್ದ ಅದಕ್ಕೆ? ಸುಮ್ನಿರು ಅಂದೆ ತಾನೆ. ಅಮ್ಮ, ನೀನು ತುಂಬಾ ಒಳ್ಳೆಯವಳು. ಅದಕ್ಕಿಂತ ಒಳ್ಳೆ ಅತ್ತೆ ನೀನು. ಪಾಹುನಿ ಅತ್ಗೆ ಈ ಮನೆ ಕಾಲಿಟ್ಟಾಗ ನೀನವ್ರನ್ನ ಸೊಸೆ ಅಂತ ಅನ್ಕೊಂಡ್ಲಿಲ್ಲ, ಮಗಳು ಅನ್ಕೊಂಡೆ. ಅದಕ್ಕೆ ಕಣೋ ತಲೆ ಮೇಲೆ ಕೂತ್ಕೊಂಡಿರೋದು. ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ಸರಿ ಇರಲ್ಲ. ಅಮ್ಮ, ಪಾವನಿ ಅತ್ಗೆನು ಯಾವತ್ತೂ ಸೊಸೆ ಥರ ನಡ್ಕೊಂಡಿಲ್ಲ, ನಮ್ಮ ಸ್ವಂತ ಅಕ್ಕನ ಥರ ನಡ್ಕೊಂಡ್ರು. ಅಭಿ ಅಣ್ಣಂಗೆ ಮದುವೆ ಮಾಡಬೇಕು ಅಂತ ಒದ್ದಾಡಿದ್ರು. ಅಂಥ ಒಳ್ಳೆ ವ್ಯಕ್ತಿಗೆ ನೋವು ಕೊಡ್ತಾರಮ್ಮ. ಅವ್ರ ಹತ್ರ ಈ ಮನೆ ಒಳ್ಳೇದಾಗತ್ತಾ? ಅಯ್ಯೋ ಅಯ್ಯೋ, ಇವನೇನಾದ್ರೂ ಅದಕ್ಕೆ ಮನ್ಸನ್ ಬದಲಾಯಿಸ್ಬಿಟ್ರೆ? ನಾನು ನಿನ್ನ ಮಗನಮ್ಮ, ನೀನನ್ನು ಬೈಬೋದು, ನಾನು ನಿನ್ಮೇಲೆ ಸಿಡ್ಕ್ಬೋದು. ನಮ್ಮ ಸಂಬಂಧ ಅಂಥದ್ದು. ಆದರೆ ಪಾಪ ಅದಕ್ಕೆ ಯಾವತ್ತಾದ್ರೂ ಏನಾದರೂ ಅಂದಿದಾರಮ್ಮ? ಮಗು ಮನ್ಸು ಅವ್ರದ್ದು, ಅವರಿಗೆ ನೋವು ಕೊಡಬೇಡಮ್ಮ. ನೀನಾಗಿರಮ್ಮ, ಪ್ಲೀಸ್ ಪ್ಲೀಸ್ ಅಮ್ಮ. ನಾನು ನೀನು ಬೈದ್ವಿ ಅಂತ ನಿನ್ನ ಮಕ್ಕಳಿಗೆ ನಿನ್ನ ಸೊಸೆ ಚೆನ್ನಾಗಿ ಚಾಡಿ ಚುಚ್ಚಿರ್ಬೇಕು ಅದಕ್ಕೆ. ಆ ಭಾಸ್ಕರ್ಗಂತೂ ಬಾಯಿಲ್ಲ ಅಂತ ಈ ಅಖಿಲ್ ಕೈಯಲ್ಲಿ ಹೇಳಿಸ್ತಿದ್ದಾಳಷ್ಟೇ. ಯಾರೇನೇ ಹೇಳಿದ್ರು ನೀನ್ ಮಾತ್ರ ಕರಗ್ಬೇಡ, ಕರಗ್ಬಿಟ್ರೆ ಕರಗಿಸ್ತಾನೇ ಇರ್ತಾರೆ. ಇಷ್ಟಕ್ಕೂ ನಮ್ಮ ಅತ್ತಿಗೆ ನಾನು ಹೇಳ್ದಾಗ ಮಾಡ್ತಾಳ, ಇಲ್ಲ ಅವನು ಹೇಳ್ದಾಗ ಮಾಡ್ತಾಳ? ಸುಶೀಲಾ, 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 ಏನ್ರಿ? ಲಿಸ್ಟಲ್ಲಿ ನೀನು ಬರ್ದಿದ್ದನ್ನೆಲ್ಲ ತಂದಿದ್ದೀನಿ.
ಅಬ್ಬಾ ಇದಕ್ಕ ಇಷ್ಟೊಂದು ಗಡಿಬಿಡಿ ಮಾಡ್ತಿರೋದು? ಗಡಿಬಿಡಿ ಅಂತೆಲ್ಲ ಸುಶೀಲಾ, ಇವು ನುಡ್ಕೊಂಡು ಎಷ್ಟು ಅಂಗಡಿ ಅಲ್ದೆ ಗೊತ್ತಾ, ಕಾಲು ಮುರಿದೋಗೋದೊಂದೇ ಬಾಕಿ. ಯಾಕಪ್ಪ ಅಷ್ಟು ಕಷ್ಟಪಡ್ಬೇಕಿತ್ತು? ಇದ್ರಲ್ಲಿ ಕಷ್ಟ ಏನಿದೆಯಮ್ಮ? ನನ್ನ ಮಗಳಿಗೋಸ್ಕರ ನಾನು ಅಷ್ಟೂ ಮಾಡೋಕ್ಕಾಗಲ್ವಾ? ಮಗಳಿಗೋಸ್ಕರ ಆಗಿದ್ದಿದ್ರೆ ಪರವಾಗಿಲ್ಲ, ಸೊಸೆಗೋಸ್ಕರ ಯಾರಾದ್ರೂ ಇಷ್ಟು ಕಷ್ಟ ಪಡ್ತಾರಾ? ಏನು ಸೊಸೆ ಅಂತ ನಮ್ಮನ್ನ ದೂರ ಮಾಡ್ತಿದ್ಯಾ? ಹೌದು ಬಿಡು, ಈಗ ಬೇರೆ ಮನೆಗೆ ಹೋಗ್ತಿದ್ಯಲ್ಲ, ಇನ್ಮೇಲೆ ನಮ್ಮ ಅವಶ್ಯಕತೆ ಇರಲ್ಲ. ಹೊಸ ಮನೆ, ಹೊಸ ಸಂಸಾರ, ಹೊಸ ಜೀವನ, ಹೊಸ ದಾರಿ. ನಾವು ಹಳಬ್ರಾಗ್ಬಿಟ್ವಲ್ಲ. ಅಮ್ಮ, ನಾನು ಸ್ವೀಟ್ಸ್ ಬಗ್ಗೆ ಅಷ್ಟೇ ಮಾತಾಡಿದ್ದು. ಇಲ್ದಿರೋ ಪುರಾಣ ಎಲ್ಲ ಶುರು ಮಾಡಬೇಡಿ. ನಿಮ್ಮಮ್ಮ ತಮಾಷೆಗೆ ಹೇಳಿದ್ ಬಿಡಮ್ಮ. ಸುಶೀಲಾ, ಈ ಸ್ವೀಟ್ಸ್ ಎಲ್ಲ ಒಳಗಡೆ ಇಡು. ಯಾಕಪ್ಪ? ನಾನ್ ನಾಳೆ ಮನೇಲೆ ಮಾಡ್ತಿದ್ನಲ್ವಾ? ನೀನ್ ಮಾಡೋದು ಹೇಗಿರುತ್ತೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಸ್ವೀಟ್ಸ್ ಅಲ್ಲಿ ಸಕ್ಕರೆ ಬದಲು ಉಪ್ಪೋ ಖಾರನೋ ಸೇರಿಸ್ತೀಯಾ, ಅದನ್ ತಿಂದು ಹುಡುಗಿಗೆ ಅಡ್ಗೆ ಮಾಡಕ್ ಬರಲ್ಲ ಅಂತ ನಮ್ಗೆ ಸಂಬಂಧ ಬೇಡ ಅಂತಾರೆ. ಅದೇ ತಾನೇ ನಿನ್ ಪ್ಲಾನ್? ಇಲ್ ತನಕ ಈ ಐಡಿಯಾ ಬಂದಿರ್ಲಿಲ್ಲ, ನಾಳೆ ಟ್ರೈ ಮಾಡ್ತೀನಿ. ಅಪ್ಪಿತಪ್ಪಿನೂ ಅಂತ ಕೆಲಸ ಮಾಡ್ಬೇಡಮ್ಮ, ನಮ್ಮ ಹೆಸರು ಕೆಡತ್ತೆ. ಮತ್ತಿನ್ನೇನ್ ಹೇಳಿ ಅಪ್ಪ, ಈ ನಡುವೆ ಅಮ್ಮಂಗೆ ನನ್ ಮೇಲೆ ಅನುಮಾನ ಜಾಸ್ತಿ ಆಗಿದೆ. ಯಾವಾಗ ನೋಡಿದ್ರು ಗೋಳಾಡಿಸ್ತಾರೆ. ಹೌದು, ಅತ್ತೆ ಆಗಿರೋದ್ರಿಂದ ಗೋಳಾಡಿಸ್ತಿದ್ದೀನಿ. ಇದು ನನ್ನ ಹಕ್ಕು. ಅಮ್ಮ, ನೋಡು, ನಾಳೆ ನೀನ್ ನಿಶ್ಚಿತಾರ್ಥ ಅಲ್ವಾ? ಕೆಲ್ಸ ಮಾಡಿದ್ರೆ ಸುಸ್ತಾಗ್ತೀಯ ಅಂತ ನಿನ್ಗೆ ಯಾವ ಕೆಲ್ಸನೂ ಹೇಳಲಿಲ್ಲ. ನಾಳೆ ನೀನು ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಯಾಕೆ? ನಾನು ಅಂದವಾಗಿಲ್ದಿದ್ರೆ ಮದ್ವೆ ಮಾಡ್ಕೊಳಲ್ವಾ? ನೀನು ಹೇಗಿದ್ರೂ ಮಾಡ್ಕೋತಾರಮ್ಮ, ಯಾಕಂದ್ರೆ ನೀನು ಅಪರಂಜಿ ಚಿನ್ನ ಇದ್ದ ಹಾಗೆ. ಅದಕ್ಕೆನಾ ಕುಲ್ಮೆಗ್ ಹಾಕಿ ಕಾಯಿಸ್ತಿರೋದು? ಚಿನ್ನನ ಕುಲ್ಮೇಲ್ ಕಾಯಿಸೋದು ಒಂದು ಅಂದವಾಗಿರೋ ಒಡವೆನ ತಯಾರು ಮಾಡೋದಕ್ಕೇನೆ. ಈ ಚಿನ್ನದ ಗೊಂಬೆಗೆ ಮದ್ವೆ ಮಾಡ್ತಿರೋದು ಅದಕ್ಕೇನೆ. ಏನೋ ಈ ತರ ರೆಡಿ ಆಗಿದ್ಯಾ? ನಾಳೆ ಡ್ಯಾಡಿ ಬರ್ತಿದ್ದಾರಲ್ಲ ತಾತ, ಅದಕ್ಕೆ ರಿಹರ್ಸಲ್ ಮಾಡ್ತಿದ್ದೀನಿ. ಏನು ರಿಹರ್ಸಲ್ಲ? ಹೌದು ಅಜ್ಜಿ. ನಾಳೆ ಡ್ಯಾಡಿ ಮುಂದೆ ಹೇಗಿರ್ಬೇಕು, ಡ್ಯಾಡಿ ಜೊತೆ ಏನ್ ಮಾತಾಡ್ಬೇಕು, ಡ್ಯಾಡಿಗೆ ಏನ್ ಹೇಳ್ಬೇಕು, ಡ್ಯಾಡಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ರಿಹರ್ಸಲ್ ಮಾಡ್ತಿದ್ದೀನಿ ಅಜ್ಜಿ. ಒಳ್ಳೆ ಕೆಲಸ ಮಾಡ್ತಿದ್ಯಾ ಕಣೋ. ಇನ್ನು ತುಂಬಾ ಮಾಡೋದಿದೆ ತಾತ. ಮೊದ್ಲು ಡ್ರೆಸ್ ಹೇಗಿದೆ ಅಂತ ಹೇಳಿ. ಸೂಪರ್ ಆಗಿದ್ಯಾ, ಹೀರೋ ತರ ಕಾಣ್ತಿದ್ಯಾ. ನಾಳೆ ಎಲ್ರು ನಿನ್ನನ್ನೇ ನೋಡ್ತಿರ್ತಾರೆ. ಥ್ಯಾಂಕ್ ಯು ಅಜ್ಜಿ. ರಾಕಿ, ನಾಳೆ ನಿಂಗೆ ಎಕ್ಸಾಮ್ ಇದೆಯಲ್ಲ, ಬೇಗ ಎದ್ದು ಸ್ಕೂಲಿಗೆ ಹೋಗ್ಬೇಕು. ಹೋಗಿ ಓದ್ಕೋ. ನಾಳೆ ನಾನು ಸ್ಕೂಲಿಗೆ ಹೋಗಲ್ಲ ಅಮ್ಮ, ಮನೇಲೇ ಇದ್ದು ಡ್ಯಾಡಿ ನೋಡ್ಬೇಕು. ಹೇಳುದ್ ಸ್ವಲ್ಪ ಕೇಳು, ನಡಿ ಬಾ. ತಾತ, ಅಜ್ಜಿ, ನೀವಾದ್ರೂ ಮಮ್ಮಿಗೆ ಹೇಳಿ ನಾಳೆ ನಾನು ಸ್ಕೂಲಿಗೆ ಹೋಗಲ್ಲ, ಡ್ಯಾಡಿ ನೋಡ್ಬೇಕು. ಹೇಳು ಅಜ್ಜಿ. ಪಾಪ ಚಿಕ್ಕ ಮಗು ಆಸೆ ಪಡ್ತಿದ್ದಾನ್ರಿ. ನೀವಾದ್ರೂ ಹೋಗಿ ಹೊಸಗ್ ಹೇಳ್ರಿ. ಬೇಡ ಸುಶೀಲಾ, ನಾಳೆ ಅವನು ಮನೇಲಿ ಇಲ್ದಿದ್ರೇನೆ ಒಳ್ಳೇದು. ವಸು ಮತ್ತೆ ಅಭಿಯವರು ಪ್ರೈವೇಟಾಗಿ ಮಾತಾಡ್ತಿರುವಾಗ ರಾಕಿ ಅಡ್ಡ ಬರಬಾರ್ದು. ಅಂದ್ರೆ ಆಗ್ಲೇ ರಾಕಿನ ದೂರ ಮಾಡ್ತಿದ್ದೀರಾ ರೀ? ಮದ್ವೆ ಆದ್ಮೇಲೆ ರಾಕಿ ವಸು ಜೊತೆನೇ ಇರ್ತಾನೆ, ನೀನ್ ಚಿಂತೆ ಮಾಡ್ಬೇಡ. ಮೊದ್ಲು ಹೋಮ್ವರ್ಕ್ ಮುಗ್ಸು. ಅದಲ್ಲ ಮಮ್ಮಿ, ಡ್ಯಾಡಿ. ಮತ್ತೆ ಡ್ಯಾಡಿ ಗೀಡಿ ಅಂತ ಅಂದ್ರೆ ಹಾಕ್ತೀನಿ ನೋಡು. ನಿನ್ಗೆಲ್ಲ ನಿನ್ ಮಮ್ಮಿನೇ, ಅರ್ಥ ಆಯ್ತಾ?